ಅಳ್ಬೇಡ ಸಾಗ್ರ, ಗಂಗಾಗೆ ಏನೂ ಆಗೋದಿಲ್ಲ, ಆರಾಮಾಗ್ತಾಳ. ಡಾಕ್ಟ್ರು ಬರ್ಲಿಕ್ಕೆ ಹತ್ಯಾರಲ್ಲ, ನೀ ಏನೂ ಚಿಂತೆ ಮಾಡಬೇಡ. ನೀನೇ ಹೇಳ್ತಾನೆ ಅಕ್ಕ, ನೀ ದೊಡ್ಡಕ್ಕಿದೆ, ಹೇಳ್ಬೇಡ. ಗಂಗಾಗೆ ಏನಾಗ್ಯದ, ಗಂಗಾ ಏನು ತಿಂದಾಳ? ಅಜ್ಜಿ ಅಂತಾಳೆ ಗಂಗಾ ವಿಷ ಕುಡ್ದಾಳಂತ. ಅದು ಹೆಂಗಾಗ್ತದಕ್ಕ? ನನಗೂ ಗೊತ್ತಿಲ್ಲ ಸಾಗ್ರ ಏನಾಯ್ತು ಅಂತ. ಆದ್ರೆ ನೀ ಹೆದರಬೇಡ, ಗಂಗಾ ಖರೇನ ಹುಷಾರಾಗ್ತಾಳ. ನಾನು ನೀನು ದೋಸ್ತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂತಾಕಿ ನನ್ನ ದೋಸ್ತರಂದ್ರ ನನ್ನ ಫ್ರೆಂಡ್ಸ್ ನಂಗೆ ಹುಚ್ಚ ವ್ಯಾಲಿ ಮಾಡ್ತಾರೆ. ಆಗಿಂದ ನಾ ಗಂಗನ್ ಜೋಡಿ ಮಾತಾಡಿಲ್ಲ, ಆಕಿನ ಮಾರಿನೂ ಚಂದಂಗೆ ನೋಡಿಲ್ಲ. ನಾ ಇವತ್ತು ಒಂದ್ಸರಿ ಸಾರಿ ಹೇಳಿದ್ರೆ ಸಾಕು, ಏಕ್ದಮ್ ಆರಾಮಾಗ್ತಾಳಕ್ಕೆ. ಆದ್ರೆ ಆಕೆ ಕಣ್ಣೇ ಬಿಡುವಲ್ಲಕ್ಕ. ಅಳ್ಬ್ಯಾಡ ಸಾಗ್ರ, ನಿನ್ ಮನ್ಸೊಳಗೆ ಆಕೆ ಬಗ್ಗೆ ಚಲೋ ಯೋಚನೆ ಇದ್ರ ಬಿಲ್ಕುಲ್ ಆರಾಮಾಗ್ತಾಳ. ಮನೆಯೊಳಗೆಲ್ಲರೂ ಗಂಗಾ ಆರಾಮಾಗ್ಲಿ ಅಂತ ಪ್ರಯತ್ನ ಪಡ್ಲಿಕ್ಕೆ ಹತ್ಯಾರ. ಲಘುನಾಕೆ ಆರಾಮಾಗ್ತಾಳ ನೋಡು. ತಪ್ಪು ಮಾಡಿಬಿಟ್ಟಿ ಓಂಕಾರ, ನೀನು ತಪ್ಪು ಮಾಡಿಬಿಟ್ಟಿ. ಈಗ ಮಾಡಿದ ತಪ್ಪು ಮುಚ್ಕೊಳ್ಳಿಕ್ಕೆ ಇನ್ನೂ 10 ತಪ್ಪು ಮಾಡಬೇಕಾಗ್ತದ ನೀನು. ಯಾಕಂದ್ರ ಬ್ಯಾರೆಯವರಿಗೆ ನಿನ್ನ ಮೇಲೆ ಸಂಶಯ ಬರಬಾರ್ದು ನೋಡು. ಹೌದು ಪಾ ರಾಜ, ನಿಮ್ಮ ಸಾನ್ವಿ ಅಕ್ಕ ಖರೇನ ಹೇಳಿಕತ್ಯಾಳ. ಇಂಥ ಹೊತ್ತಿನೊಳಗ ಆ ಶ್ರೀಹರಿ ಪ್ರಾರ್ಥನಾ ಮಾಡು, ಅವನ ಮೇಲೆ ಭರೋಸಾ ಇಡು. ಎಲ್ಲಾರಕ್ಕಿಂತ ಭಗವಂತನ ದೊಡ್ಡವಲ್ಲೇನ್? ಕೊಲ್ಲವನಕ್ಕಿಂತ ಕಾಯವ ದೊಡ್ಡವನಿದ್ದಾನ. ಆದ್ರೆ ಏನ್ ಮಾಡೋದು, ಸದ್ಯಕ್ಕ ನಮ್ಮ ಮನಿ ಮ್ಯಾಲ ಯಾರ್ದೋ ವಕ್ರ ದೃಷ್ಟಿ ಬಿದ್ದದ. ಆದ್ರೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ, ಮಾಡ್ಲಿಕ್ಕತ್ತೇವಿ. ಆದ್ರೆ ರಾಜ, ಒಂದಷ್ಟು ತಾಳ್ಮೆಯ ಅಗತ್ಯ ಅದ. ಆರಾಮಾಗ್ತಾಳ. ಯಾಕಮ್ಮ ನೀ ಯಾಕೆ ಅಳ್ಳಿಗತ್ತಿ? ಇಲ್ಲಪ್ಪ, ಇಲ್ಲ, ಏನೂ ಇಲ್ಲ. ಏನಾರ ಆದ್ರೆ ಸಾಕು, ನಿಮ್ಮವ್ ಹಿಂಗ ಲಘುನ ಹೆದರ್ಕೊಂಡ್ಬಿಡ್ತಾಳ. ಯಾವುದಕ್ಕೂ ಗಟ್ಟಿ ಧೈರ್ಯನೇ ಇಲ್ಲಕ್ಕಿಗೆ. ಗಂಗಾಗ ಏನೂ ಆಗಿಲ್ಲಪ್ಪ. ಆಕಿ ಆರಾಮ ಇದ್ದಾಳ, ನೀ ಹೆದರ್ಬೇಡಪ್ಪ. ಗಂಗಾ, ನಿನಗ ನನ್ನ ಮೇಲೆ ಸಿಟ್ಟದ ಹೌದಲ್ಲೋ? ಈಗ ನೋಡ, ನಾನು ನಿನ್ನ ಸಲುವಾಗಿ ಪೂಜಾ ಮಾಡ್ತೇನೆ, ನೀ ಲಘುನ ಆರಾಮಾಗ್ತಿ. ಅಜ್ಜಿ, ಡಾಕ್ಟರ್ ಇನ್ನೂ ಬಂದಿಲ್ಲೇನ? ಬಂದಾರ. ಗಂಗಾ ನೋಸು ಸಂಬಂಧ ಅದೇನೋ ತರಿಸ್ಬೇಕಂತ ಫೋನ್ ಒಳಗೆ ಮಾತಾಡ್ಲಿಕ್ಕೆ ಹೊರಗೆ ಹೋಗ್ಯಾರ. ಅಜ್ಜಿ, ನೀವು ಡಾಕ್ಟರ್ ಹತ್ರ ಹೇಳ್ರಿ, ಗಂಗನ್ ಲಘುನ ಆರಾಮ್ ಮಾಡ್ರಿ ಅಂತ. ನಾ ಆಕಿನ ಹತ್ರ ಸಾರಿ ಕೇಳ್ಬೇಕ.
ಅಗಿನ್ ಸಾಯ್ಲಿಕ್ಕೆ ಬಿಡಬೇಡ್ರಿ ಅಂತ ಹೇಳ್ರಿ ಡಾಕ್ಟರ್ ಅಂಕಲ್ ಈಗ. ಏನು ಮಾತಾಡ್ಲಿಕ್ಕತ್ತೀಯೋ ಬಾಳು? ನಾ ಹೇಳಲಿಕ್ಕತ್ತೀನಲ್ಲ ಆಕಿಗೇನೂ ಆಗೋದಿಲ್ಲ ಅಂತ. ನೀನು ಪೂಜೆ ಮಾಡ್ಲಿಕ್ಕದ ಅಲ್ಲ, ಹೋಗು ಪೂಜೆ ಮಾಡಿ ಹೋಗು. ಬಾ ಅಪರಾಜ, ನಾವಿಬ್ರು ಹೋಗಿ ಪೂಜಾ ತಯಾರಿ ಮಾಡಿಸೋಣ. ಅತ್ತಿಯವರ, ನಾವು ಈ ಹುಡುಗಿ ಆರಾಮಾಗೋ ತನಕ ಹೋಮ ಮಾಡ್ತೀವಿ. ಆ ಶ್ರೀಹರಿ ಈಕಿನ ಬದುಕಿಸ್ಲಿಕ್ಕೇ ಬೇಕು. ಅಲ್ಲಿ ತನಕ ನಾವು ಬಿಡದ ಹೋಮ ನಡೆಸ್ತೀವಿ. ನಡಿ ರಾಜ. ಕಾರಂತ್ರ ಕಾರಂತ್ರ. ನನ್ನ ಬಂಗಾರದ ಚೂರು ಮನಸ್ಸಿಗೆ ಎಷ್ಟು ಹಚ್ಕೊಂಡದ. ಅವನ ಕಡೆಗೂ ಸ್ವಲ್ಪ ಲಕ್ಷ್ಯ ಕೊಡ್ಪಾ ದೇವ್ರ. ನಾ ಈಗ ಸಾಗರ್ ಅವ್ರ ಪಪ್ಪ ಫೋನ್ ಮಾಡಿ ಸುದ್ದಿ ಏನದಂತ ತಿಳಿಸ್ಬಿಡ್ತೀನಿ. ಹುಚ್ಚಿದ್ದಿ ನೀನು? ನೀರಿಗೆ ಮೊದ್ಲಾಗಿ ಹುಡುಗಿ ಅಂದ್ರ ಖರೇನ ಬಂಗಾರ ಚೂರ್ ಆಗಿ ಹೋಗ್ಯದ. ಸುದ್ದಿ ಕೇಳಿ ಏನ್ರ ಆಘಾತಾದ್ರ ಅವಂಗೇನಾದ್ರೂ ಆದ್ರ ಗತಿ ಏನವ? ಒಂದ್ ಹೋಗಿ 11 ಆದಿತ್ತು. ಇದ್ರ ಸಲುವಾಗಿ ಡಾಕ್ಟರ್ ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರ. ಭಗವಂತ, ಏನಾರ ಮಾಡಿ ಈ ಹುಡುಗಿನ ಕಾಪಾಡಪ್ಪ. ಮಾಲ ಲಗನ್ ಬಾಯ್ಲಿ. ಅಕಡೆ ಹೊರಟ ಲಗುನ್ ತೊಗೊಂಡು ಕಾರಂದ್ರ, ಎಲ್ಲ ತಯಾರು ಮಾಡಿದ್ರೆ ಹೌದಲ್ಲ? ಹೌದ್ರಿ, ಎಲ್ಲ ತಯಾರಾಗಿದೆ. ಪಾಪ, ಆ ಹುಡುಗಿ ಜೀವ ಉಳಿಯೋದು ಬಹಳ ಮಹತ್ವದ. ನಮಗಂತೂ ಆ ಶ್ರೀಹರಿ ಮೇಲೆ ಸಂಪೂರ್ಣ ವಿಶ್ವಾಸದ ರೀ. ನಾವು ಮಾಡುವ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗೋದಿಲ್ಲಂತ. ಅತ್ತಿಯವರ ಬಂದೆ ಅಳಿ ಅಂದ್ರೆ ಹುಡುಗಿ ಕಣ್ಬಿಡ್ತು. ನನ್ನ ಬಂಗಾರ ಚೂರ, ನಿನ್ ತಪಸ್ಸು ಫಲ ನೀಡ್ತು. ಗಂಗಾಗೆ ಹೆಸರಾತು. ಯಾರ ನಿನ್ಗೆ ಏನಾರ ತಿನ್ಲಿಕ್ಕೆ ಕುಡಿಲಿಕ್ಕೆ ಕೊಟ್ಟಿದ್ದು?